ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಪವನಿ ನಿರ್ಮಲ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯಲ್ಲಿ ಅಮ್ಮನವರ ವಿರಾಟ್ ರೂಪ ದರ್ಶನ ಮಾಡಿಸುವ 7ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದಲ್ಲಿ 92ರಿಂದ 99ನೆಯ ಶ್ಲೋಕದವರೆಗೂ ಶ್ರೀ ಶಂಕರರು 8 ಶ್ಲೋಕಗಳಲ್ಲಿ ತಾಯಿಯ ವಿರಾಟ್ ರೂಪದರ್ಶನ ಮಾಡುತ್ತಿದ್ದಾರೆ, ನಮಗೂ ಮಾಡಿಸುತ್ತಿದ್ದಾರೆ. ಹಿಂದಿನ ಅಧ್ಯಾಯಗಳಲ್ಲಿ ಅಮ್ಮನವರ ಶರೀರ ಸೌಂದರ್ಯ ಎನ್ನುವ ನೆಪದಲ್ಲಿ ಆ ತಾಯಿಯ ಮಂತ್ರರೂಪ ಶರೀರದ ಸಾಕ್ಷಾತ್ಕಾರ ಮಾಡಿಸಿದರು. ಈ ಅಧ್ಯಾಯದಲ್ಲಿ ಆ ಜಗನ್ಮಾತೆ ಕುಳಿತುಕೊಳ್ಳುವ ಮಂಚ ಮೊದಲು ಮಾಡಿ ವಿವಿಧ ರೂಪಗಳಲ್ಲಿ ಆ ತಾಯಿಯ ವಿರಾಟ್ ರೂಪವನ್ನು ಸಾಕ್ಷಾತ್ಕರಿಸಿ ಕೊಡುತ್ತಿದ್ದಾರೆ. ಶ್ಲೋಕ 93. ಶಂಭು ಕರುಣೆ. ಅರಲ ಕೇಶೇಶು ಪ್ರಕೃತಿ ಸರಳ ಮಂದಹಸಿತೆ ಶಿರೀಷಾಭಾಚಿತ್ತೆ ದೃಶದು ಫಲಶೋಭಾ ಕುಚತಟೆ ಭೃಶಂ ತನ್ವಿ ಮಧ್ಯೆ ಪೃಥುರುರಸಿಜಾರೋಹ ವಿಷಯೇ ಜಗತ್ರತುಂ ಶಂಭೋ ಜಯತಿ ಕರುಣಾ ಕಾಚಿದರುಣ. ಅರ್ಥ: ತಾಯಿ ಜಗನ್ಮಾತೆ, ಶಂಭುವಿನ ಅನಿರ್ವಾಚ್ಯವಾದ ಅರಾಳ ಎನ್ನುವ ಶಕ್ತಿ ನಿನ್ನ ಕುರುಳಲ್ಲಿ ಪ್ರಕಾಶಿಸುತ್ತಿದೆ. ಅದರಿಂದಲೇ ಅವು ಸುಗಂಧ ಕುಂತಲಗಳು. ಸುಗಂಧ ಕುಂತಲಾಂಬ ಎನ್ನುವ ದೇವಿಪೀಠವೂ ಹೊಂದಿದೆ. ಕಪ್ಪು ಮೇಘಗಳಂತೆ ಕಾಂತಿ, ತಂಪು ತುಂಬಿದ ಕುಂತಲಗಳು ನಿನ್ನ ಹುಸಿ ನಗೆಯಲ್ಲಿ ನಿನ್ನ ಪ್ರಕೃತಿ ಸಹಜ ಸ್ವಭಾವವಾಗಿ ಸರಳ ಎನ್ನುವ ಶಕ್ತಿಯಾಗಿ ಪ್ರಕಾಶಿಸುತ್ತಿದೆ. ಆ ತಾಯಿಯ ಹುಸಿನಗೆ ಅತಿ ಸರಳವಾಗಿ ಬೆಳದಿಂಗಳಿನಂತೆ ಇರುತ್ತದೆ. ನಿನ್ನ ಚಿತ್ತದಲ್ಲಿ ಶಿರೀಷ ಪುಷ್ಪಗಳಂತೆ ಅತಿ ಮಧುರವಾದ ಕೃಪಾರಸ ಪೂರ್ಣವಾದ ಮಹಾಮೃದ್ವಿ ಎನ್ನುವ ಶಕ್ತಿ ಪ್ರಕಾಶಿಸುತ್ತಿದೆ. ನಿನ್ನ ಸ್ತನ ಪ್ರದೇಶದಲ್ಲಿ ಕಠಿಣವಾದ ಅಂದರೆ ಒರಳು ಕಲ್ಲಿನ ಕಾಂತಿ ನಿನ್ನ ಸ್ತನಗಳಲ್ಲಿ ಸ್ಥೂಲ ಶಕ್ತಿಯನ್ನು ಪ್ರಕಾಶಿಸುತ್ತಿದೆ. ಅರುಣ ವರ್ಣವಾದ ಸದಾಶಿವನ ಕರುಣಾಶಕ್ತಿ ಜಗತ್ಪಾಲನೆಗಾಗಿ ಸರ್ವೋತ್ಕೃಷ್ಟವಾಗಿ ಪ್ರಕಾಶಿಸುತ್ತಿದೆ. ಅರುಣಾಂ ಕರುಣಾತರಂಗಿತಾಕ್ಷೀಂ ಎಂದು ಲಲಿತಾ ಸಹಸ್ರನಾಮ ಸ್ತೋತ್ರದ ಪ್ರಥಮ ಧ್ಯಾನ ಶ್ಲೋಕದಲ್ಲಿ ವಶಿನ್ಯಾದಿ ವಾಗ್ದೇವತೆಗಳು ದೇವತೆಯನ್ನು ಹೊಗಳಿದರು. ಅರುಣವರ್ಣವುಳ್ಳ ತಾಯಿ, ಕರುಣಾತರಂಗಗಳಂತೆ ಕರುಣಾ ಪ್ರಪೂರ್ಣ ದೃಷ್ಟಿ ಪ್ರಸರಿಸುವ ಕಣ್ಣುಗಳಿರುವ ತಾಯಿ ಎಂದರು. ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಆ ಜಗನ್ಮಾತೆಯ ವಿರಾಟ್ ರೂಪದಲ್ಲಿ ಯಾವ ಯಾವ ಶಕ್ತಿಗಳು ಅಡಗಿವೆಯೋ ಅವನ್ನು ವಿವರಿಸುತ್ತಿದ್ದಾರೆ. ಆಕೆಯ ಕುರುಳಲ್ಲಿ ಮಾತ್ರ ವಕ್ರತೆ, ಗುಂಗುರು ಗುಂಗುರಾಗಿರುವುದು, ಇನ್ನಾವ ಅಂಗಗಳಲ್ಲೂ ವಕ್ರತೆ ಇಲ್ಲ ಎನ್ನುವ ಆಕೆಯ ಕುರುಳಲ್ಲಿ ವಕ್ರತೆ ಇರುವ ಅರಾಳ ಶಕ್ತಿ ಇದೆ. ಗುಂಗುರು ಗುಂಗುರು ಕೂದಲಿರುವ ಸ್ತ್ರೀಯರ ಅಂದದಲ್ಲಿ ಪ್ರತ್ಯೇಕತೆ ಇರುತ್ತದೆ. ಅವಿಲ್ಲದವರು ಪಿನ್ನುಗಳು, ಎಲೆಕ್ಟ್ರಿಕ್ ಟ್ರೀಟ್ಮೆಂಟ್ಗಳಿಂದ ಕೂದಲನ್ನು ಸುರುಳಿಯಾಗಿ ಮಾಡಿಸಿಕೊಳ್ಳುವುದು ನಮಗೆಲ್ಲರಿಗೂ ತಿಳಿದದ್ದೇ. ಸಹಜವಾಗಿಯೇ ಗುಂಗುರಾಗಿರುವ ಜಗನ್ಮಾತೆಯ ಕುರುಳು ಕಪ್ಪು ಮೋಡಗಳು ಅಲೆಯಾಗಿ ಕದಲುತ್ತಿರುವಂತೆ ಕಾಣುತ್ತದೆ. ಇದೇ ಅರಾಳ ಎನ್ನುವ ಶಕ್ತಿ. ಆಕೆಯ ತೆರೆದೂ ತೆರೆಯದ ತುಟಿಗಳಲ್ಲಿ ಕಾಣುವ ದರಹಾಸ ರೇಖೆ, ಹುಸಿ ನಗೆಯಲ್ಲಿ ಸರಳಾ ಪ್ರಕೃತಿ ಅಂದರೆ ಸ್ವಾಭಾವಿಕವಾಗಿಯೇ ಒಳ್ಳೆಯ ನಡತೆ, ಸತ್ಯಸಂಧತೆ, ನಿರ್ಮಲ ಹೃದಯವೇ, ಸರಳ ಪ್ರಕೃತಿ, ಸತ್ಯಸಂಧತೆ, ನಿರ್ಮಲ ಹೃದಯವೇ ಮೊದಲಾದ ಲಕ್ಷಣಗಳುಳ್ಳ ಸ್ತ್ರೀಯರು ಮಾತ್ರವೇ ಶಬ್ದ ಬರದ ಹಾಗೆ, ಹುಚ್ಚು ನಗು ನಗದೆ, ಹಲ್ಲುಗಳೆಲ್ಲ ಕಾಣಿಸುವ ಹಾಗೆ ನಗದೆ, ಒಂದು ಹುಸಿ ನಗೆಯಲ್ಲಿ ಬೆಳದಿಂಗಳು ಸುರಿಸುವ ತಮ್ಮ ಚಿತ್ತಶಾಂತಿಯನ್ನು ಪ್ರತಿಬಿಂಬಿಸಬಲ್ಲ ಶಕ್ತಿ ಅಡಗಿರುತ್ತದೆ. ಆ ತಾಯಿಯ ಮನಸ್ಸು ಶಿರೀಷ ಪುಷ್ಪದಂತೆ ಮೃದು, ಅತಿ ಸುಕುಮಾರ ಸ್ವಭಾವವುಳ್ಳದ್ದು. ಪಲಾಶ ಕುಸುಮೋಪೇತ ಎನ್ನುವ ಉಪಮಾನವನ್ನು ಅತಿ ಮೃದುವಾದ ಹೂವಿನ ಸ್ವಭಾವವನ್ನು ಕುರಿತು ಹೇಳುವಾಗ ಉಪಯೋಗಿಸುತ್ತಾರೆ ಕವಿಗಳು. ಹಾಗೆ ಬೆಣ್ಣೆಯಂತಹ ಮೃದು ಹೃದಯವಾದ್ದರಿಂದ ಆ ತಾಯಿ ತನ್ನನ್ನು ಪೂಜಿಸುವ ಭಕ್ತರಲ್ಲಿ ಬಡವ ಬಲ್ಲಿದ ಮೇಲು ಕೀಳು ಎಂಬುದನ್ನು ನೋಡದೆ ಆ ಭಕ್ತರ ಶ್ರದ್ಧೆಗೆ ಮೆಚ್ಚಿ ಅವರನ್ನು ಉದ್ಧರಿಸುತ್ತಾಳೆ.
ಅಪಕಾರ ಮಾಡುವವರನ್ನೂ ಕೂಡ ಒಳ್ಳೆಯ ಮಾರ್ಗಕ್ಕೆ ಬನ್ನಿರೆಂದು ಕೊನೆಯವರೆಗೂ ಬುದ್ಧಿ ಹೇಳುತ್ತಾಳೆ. ಅವರು ಅದನ್ನು ಕೇಳಿಸಿಕೊಳ್ಳದೆ ಮೂರ್ಖರಾಗಿ ಲೋಕಪೀಡೆ ಉಂಟು ಮಾಡುವಂತಹ ಸಮಯದಲ್ಲಿ ಆಕೆಯ ಹೃದಯ ಕಠಿಣವಾಗದೆ ತಪ್ಪದು. ಅವರಿಗೆ ಶಿಕ್ಷೆ ಕೊಟ್ಟು ಮೋಕ್ಷ ಕೊಡುತ್ತಾಳೆ. ಇನ್ನು ಸ್ತನಮಂಡಲ, ಒರಳು ಕಲ್ಲಿನಲ್ಲಿ ಅರಿಶಿಣ ಮೊದಲಾದ ಗಟ್ಟಿ ಪದಾರ್ಥಗಳನ್ನು ರುಬ್ಬಲು ಉಪಯೋಗಿಸುವ ಕಲ್ಲನ್ನು ಪಾತ್ರೆ ಎನ್ನುತ್ತಾರೆ. ದೃಶತ್ ಪ್ಲಸ್ ಉಪಲಶೋಭ ಅಂದರೆ ದೃಶದುಪಲ ಅಂದರೆ ನುಣ್ಣಗಿರುವ ಆ ಕಲ್ಲಿನಂತೆ, ಆ ರುಬ್ಬುವ ಕಲ್ಲಿನಂತೆ ಕಾಂತಿಯಿಂದ ಕೂಡಿರುತ್ತದೆ. ಏಕೆಂದರೆ ರುಬ್ಬುತ್ತಾ ರುಬ್ಬುತ್ತಾ ಅದು ಪಾಲಿಶ್ ಮಾಡಿದಂತಾಗುತ್ತದೆ. ಅದಕ್ಕಿಂತ ಹೆಚ್ಚಾಗಿ ದೃಢತ್ವ, ಭಾರದಿಂದ ಕೂಡಿರುತ್ತದೆ. ಆ ತಾಯಿಯ ಕುಚಗಳು ಸರ್ವ ಜೀವರಾಶಿಗೆ ಆಹಾರವನ್ನು ಪ್ರಸಾದಿಸುವುದಾದ್ದರಿಂದ ಆ ಪ್ರದೇಶ ದೃಢವಾಗಿಯೂ ಭಾರವಾಗಿಯೂ ಗಟ್ಟಿಯಾಗಿಯೂ ಇರುತ್ತದೆ. ಆ ಜಗನ್ಮಾತೆಯ ನಿತಂಬಗಳು ಪೃಥುಹು ಅಂದರೆ ಸ್ಥೂಲವಾಗಿರುತ್ತವೆ, ದಪ್ಪಗೆ ಶಕ್ತಿಯಿಂದ ಕೂಡಿರುತ್ತದೆ. ಹಿಂದೆ ಆ ತಾಯಿಯ ನಿತಂಬ ವೈಭವ ವರ್ಣಿಸುವಾಗ ಹಿಮವಂತ ತನ್ನಲ್ಲಿನ ಗುರುತ್ವ ಶಕ್ತಿಯನ್ನು ತನ್ನ ಮಗಳಾದ ಪಾರ್ವತಿಗೆ ಅಂದರೆ ಜಗನ್ಮಾತೆಗೆ ನಿತಂಬಗಳಲ್ಲಿ ಅರಣವಾಗಿ ನೀಡಿದನೆಂದು ತಿಳಿದುಕೊಂಡಿದ್ದೇವೆ. ಅದೇ ಈ ಪೃಥುಶಕ್ತಿ ಅಥವಾ ಸ್ಥೂಲ ಶಕ್ತಿ. ಇದು ಮಾನವರು ಕುಳಿತುಕೊಳ್ಳಲು ಉಪಕರಿಸುವ ನಿತಂಬಗಳು. ಯೋಗಾಸನಗಳಲ್ಲಿ ಹೆಚ್ಚಾಗಿ ಕುಳಿತಿರುವುದೇ ಆದ್ದರಿಂದ ಗಂಟೆಗಳ ಕಾಲ ಧ್ಯಾನದಲ್ಲಿ ಕುಳಿತಿರುವವರಿಗೆ ನಿತಂಬಗಳು ಬಹಳ ದೃಢವಾಗಿರಬೇಕು. ಶರೀರ ಭಾರವನ್ನು ಹೊರುವ ನಿತಂಬಗಳು, ಅದರಲ್ಲೂ ಸ್ತ್ರೀಯರಿಗೆ ವಿಸ್ತಾರವಾಗಿ ದೃಢವಾಗಿ ಇರಲೇಬೇಕು. ಶಂಭುವಿನ ಕಾಚಿತ್ ಅಂದರೆ ಅನಿರ್ವಾಚ್ಯವಾದ ಅತ್ಯಂತ ಮಹಿಮೆಯುಳ್ಳ ಅರುಣಾ ಶಕ್ತಿ ಕರುಣಾ ಸ್ವರೂಪವುಳ್ಳದ್ದು, ಕೃಪಾ ದಯಾ ಸ್ವರೂಪವುಳ್ಳ ಶಕ್ತಿ. ಈ ಪ್ರಪಂಚವನ್ನು ರಕ್ಷಿಸಲು ಜಗತ್ ತ್ರಾತುಂ ಜಯತಿ ಅಂದರೆ ನಾನೇ ಎನ್ನುವ ಅಹಂಕಾರ ರೂಪದಿಂದ ಅಂದರೆ ಸರ್ವೋತ್ಕರ್ಷದಿಂದ ಅತ್ಯಂತ ಆತ್ಮವಿಶ್ವಾಸದಿಂದ ವರ್ತಿಸುತ್ತದೆ. ಶಿವಶಕ್ತಿಯೈಕ್ಯ ಸ್ವರೂಪವನ್ನು ಆ ಶಕ್ತಿ ಸಮ್ಮೇಳನದಿಂದ ವರ್ಣಿಸಿದರು ಶಂಕರ ಭಗವತ್ಪಾದರು. ಪರೋಕ್ಷವಾಗಿ ಅಮ್ಮನವರಲ್ಲಿ ಲೀನವಾಗಿರುವ ಅಂದರೆ ಮಿಳಿತವಾಗಿರುವ ಈಶ್ವರ ಶಕ್ತಿಗಳ ಪ್ರಸ್ತಾಪನೆ ಮಾಡಿ ಈ ಜಗತ್ತೆಲ್ಲವನ್ನೂ ರಕ್ಷಿಸಲು ಅವರಿಬ್ಬರ ಶಕ್ತಿಗಳ ಪರಸ್ಪರ ಮಿಲನವೇ ಆಧಾರ ಎಂದು ಹೇಳುತ್ತಿದ್ದಾರೆ. ತಾಯಿ ತಂದೆ ಇಬ್ಬರು ಇದ್ದಾಗಲೇ ಮಕ್ಕಳಿಗೆ ಅವರ ಜೀವನದಲ್ಲಿ ಎಂತಹ ಕೊರತೆಯೂ ಲೋಪಗಳು ಇಲ್ಲದೆ ಸಾಗುತ್ತವೆ. ಯಾರೊಬ್ಬರೂ ಇಲ್ಲದಿದ್ದರೂ ಅವರಿಲ್ಲದ ಲೋಪಗಳು ಉಂಟಾಗುತ್ತವೆ ಮಕ್ಕಳ ಹೃದಯಗಳಲ್ಲಿ. ಅದಕ್ಕೆ ಆಚಾರ್ಯರು ಶಿವಶಕ್ತಿಗಳಿಬ್ಬರ ಶಕ್ತಿ ಸಮ್ಮೇಳನವನ್ನು ವರ್ಣಿಸಿ ಲೋಕಕ್ಕೆಲ್ಲ ಆ ಇಬ್ಬರ ಕರುಣೆಯು ಅವಶ್ಯವೆಂದು ಬೋಧಿಸುತ್ತಿದ್ದಾರೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.